ಆರೋಗ್ಯ ತುಂಬಾ ಕ್ಷೀಣಿಸಿದೆ. ಒಂದೊಂದು ರೋಗಗಳಿಗೆ ತುತ್ತಾಗ್ತಿದೀವಿ. ಇಲ್ಲದ ಕಾಯಿಲೆಗಳು, ಮದ್ದು ಮಾತ್ರೆಗಳು, ಶುಗರ್, ಬಿಪಿ ಕುಡಿಯುವುದು, ದುಡುಕಿ ಮತಿ ತಪ್ಪುವುದು, ತಪ್ಪನೊಪ್ಪೆನ್ನುವುದು ಅಂತಕ್ಕಂಥದ್ದಿದೆ. ಅದರಲ್ಲಿ ನಿಮ್ಮ ಆರೋಗ್ಯದ ಗುಟ್ಟು ಏನಪ್ಪಜಿ? ನೀವು ಇದು ಸುದೀರ್ಘವಾದಂತ ಈ ಒಂದು ವಯೋಮಾನಕ್ಕೆ ಬಂದಿರೋದಕ್ಕೆ ಮಾತ್ರ ವಯೋಸಹಜವಾಗಿರ್ತಕ್ಕಂಥ ಕೈಕಾಲುಗಳ ನೋವುಗಳನ್ನು ಬಿಟ್ರೆ ಇನ್ನು ಯಾವುದೂ ಇಲ್ಲ. ಮಾತ್ರೆಗಳನ್ನೇ ತಗೊಂಡಿಲ್ಲ ಅಂತ ಕೇಳಿದ್ದೀನಿ. ಮಾತ್ರೆಗಳನ್ನು ತಗೊಂಡಿಲ್ಲ, ಇಂಜೆಕ್ಷನ್ ತಗೊಂಡಿಲ್ಲ. ಏನಾರ ನನಗೆ ತೊಂದರೆ ಕಂಡ್ರೆ ದೊಡ್ಡ ಲೋಟದಲ್ಲಿ 2 ಲೋಟ ನೀರು ಕುಡಿದ್ಬಿಡ್ತೀನಿ. ದೇವರೇ ಶಿವಾರ್ಪಣ ಮಸ್ತು ಎಂಬುದಾಗಿ ನೀರನ್ನ ಕುಡಿದು ನೀರಾಹಾರ ಅಂತ. ಅವರು ನೀರೇ ಔಷಧ ನೀರೌಷಧ ಅಂತ. ಹೌದು, ನಂಗೆ ಏನಾರ ತೊಂದರೆ ಕಂಡು ಅಂದ್ರೆ 2 ಲೋಟ ನೀರು. ಹೌದು ಅಪ್ಪಾಜಿ, ಹೌದು ಕುಡಿತೀರಾ. ಹಾಗಾಗಿ ಇದು ಆರೋಗ್ಯದ ಗುಟ್ಟು. ಇಂಜೆಕ್ಷನ್ ತಗೊಂಡಿಲ್ಲ, ಮಾತ್ರೆ ತಗೊಂಡಿಲ್ಲ, ಯಾವುದೇ. ಬಹಳ ಅದ್ಭುತವಾಗಿರ್ತಕ್ಕಂತಹ ಜೀವನ ಕ್ರಮ ಇದು. ಇವತ್ತಿನ ಎಲ್ಲ ಅವರು ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು. ಇವತ್ತು ಏನಾಗಿ ಗ್ಯಾಸ್ಟ್ರಿಕ್ ಒಂದು ಮಾತ್ರೆ ತಗೊಳ್ತಿದ್ದೀರ ಅಷ್ಟೇ. ಅದು ಬಿಟ್ಟರೆ ಮತ್ತಿನ್ ಯಾವುದು ಬಿಪಿ ಆಗ್ಲಿ, ಶುಗರ್ ಆಗ್ಲಿ ಒಳ್ಳೇದು. ಹಿಂಗೇ ಇರಿ ಶಿವ ಕಾಪಾಡ್ಲಿ. ಶಿವ ಒಳ್ಳೇದ್ ಮಾಡ್ಲಿ, ಹಿಂಗೇ ಇರ್ಲಿ, ಇನ್ನೂ ಆರೋಗ್ಯ ಇದೇ ತರ ಚೆನ್ನಾಗಿರ್ಲಿ. ಕ್ರಮಗಳು ಹಾಗೆ ಇದೆ. ಹೌದು, ನೀರಾಹಾರ ನಿಜವಾಗಿ ಮನಸ್ಸಿನ ಆರೋಗ್ಯ ಚೆನ್ನಾಗಿದ್ರೆ ದೇಹದ ಆರೋಗ್ಯನೂ ಚೆನ್ನಾಗಿರುತ್ತೆ. ಬಿಸಿದು ಯಾವಾಗ ತಿಂತಾ ಇದೀವೋ ಹಾಗಾಗಿ ಒಳ್ಳೇದು ಅದೇ ಪಾಲದು ಒಳ್ಳೇದು. ಸರ್ವಜ್ಞ ಒಂದ್ ಕಡೆ ಏನ್ ಹೇಳಿದ್ದಾರೆ ಅಂತಂದ್ರೆ, ಹಸಿದು ಮತ್ತಿರಬೇಡ, ಬಿಸಿಗೂಡಿ ತಂಗಳುಣಬೇಡ, ವೈದ್ಯನ ಬೆಸಸಲೇಬೇಡ ಅಂತ ಸರ್ವಜ್ಞನ ಅಂತಕ್ಕಂಥದ್ದು. ಹಸಿದು ಮತ್ತಿರಬೇಡ, ಬಿಸಿ ಇದ್ರೂ ಸಹ ತಂಗುಳುಣ್ಬೇಡ, ವೈದ್ಯನ ಹತ್ರ ಹೋಗಲೇಬೇಡ ಅಂತಕ್ಕಂಥ ಅವತ್ತಿನ ಒಂದು ಪದ್ಧತಿ ಇವತ್ತು ನೀವು ಅನುಸರಿಸ್ತಿದ್ದೀರಾ ಅಂದ್ರೆ, ಶರಣರ ವಚನ ಇರಬಹುದು, ದಾಸರ ವಚನ ಇರಬಹುದು, ಅನೇಕ ಹಿರಿಯರ ಅನುಭವಿಗಳ ಎಲ್ಲ ನುಡಿಗಡನವನ್ನ ನೀವು ನಿಜವಾಗ್ಲೂ ಅಕ್ಷರ ಸಹ ಪಾಲಿಸ್ತಾ ಇದ್ದೀರಾ ಅನ್ನೋದಕ್ಕೆ ಈಗ ನಿಮ್ಮ ಜೀವನ ಕ್ರಮ. ಹಾಗಾಗಿ ಇವತ್ತು ಏನಾಗಿದೆ ಅಂತಂದ್ರೆ, ಒಂದೊಂದು ಅಕ್ಕಿ ಕಾಳಿನಲ್ಲೂ ಸಹ ಶಿವನ ಅಂಶವಿದೆ. ಅದರಿಂದ ಆ ಒಂದು ಅಕ್ಕಿಯ ಕಾಳು ಒಂದು ಹಿರಿವೆಯ ಒಂದು ವಾರದ ಆಹಾರವಾಗ್ತದೆ ಅಂತಕ್ಕಂಥದ್ದನ್ನ, ರೈತರ ಶ್ರಮ ವ್ಯರ್ಥವಾಗಬಾರದು. ಆತ ಜಗದ ಬೆನ್ನೆಲುಬಾಗಿ ನಮ್ಮಗಳಿಗೆನ್ನೆಲ್ಲ ಅನ್ನದಾತನಾಗಿದ್ದಾನೆ. ತಾಯಿ ಅನ್ನಪೂರ್ಣೇಶ್ವರಿಯ ಅವರಿಗೆ ತಿರಸ್ಕಾರ ಮಾಡಬಾರದು ಅಂತಕ್ಕಂಥ ನಿಮ್ಮ ದೈವೀಕರವಾಗಿರ್ತಕ್ಕಂಥ ಈ ಭಾವನೆ ನಿಜವಾಗ್ಲೂ ನಮ್ಮ ಎಲ್ಲ ಇವತ್ತಿನ ಸಮಾಜಕ್ಕೆ ಮಾದರಿ ಆಗಬೇಕು. ನಾವು ಅರ್ಥ ಮಾಡ್ಕೊಳ್ಳೋದು ಇನ್ನೂ ಎಷ್ಟಿದೆ ಅಂತಂದ್ರೆ, ನಿಜವಾಗ್ಲೂ ಒಂದು ಸಾಗರದಲ್ಲಿ ಸಿಂಧಿವನೊಳಗೊಂದು ಬಿಂದು ಅಂತ, ಆ ದೊಡ್ಡ ಸಾಗರದಲ್ಲಿ ಒಂದು ಬಿಂದುವನ್ನು ಸಹ ನಾವು ತಿಳ್ಕೊಂಡಿಲ್ಲ ಅಂತ ಹೇಳ್ತಾ, ನಿಜವಾಗ್ಲೂ ತಮ್ಮ ಶತಾಯು ದಂಪತಿಗಳಿಗೆ ಮತ್ತೊಮ್ಮೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ, ಭಗವಂತ ಹೆಚ್ಚಿನ ಆರೋಗ್ಯವನ್ನು ಕೊಡ್ಲಿ, ಮುಂದೆ ಸಮಾಜಕ್ಕೆ ನಿಮ್ಮ ನುಡಿಗಡನವೇ ಕಡೆಗೀಲಾಗಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಭಗವಂತನನ್ನು ಬೇಡ್ಕೊಳ್ತೀನಿ.